ಈಗ ನಮ್ಮ ಬಾಗಲಕೋಟೆ ಮತಕ್ಷೇತ್ರಕ್ಕೆ ನಮ್ಮ ಚರಂತಿ ಮಠ ಇಲ್ಕಂತಂದ್ರೆ ಯಾರು ಮಾಡೋಕ್ಕಾಗಲ್ಲ. ಎಲ್ಲ ಈಗ ನವನಗರ ಸೃಷ್ಟಿ ಮಾಡ್ಬೇಕಂತಂದ್ರೆ ಅವನೇ ಮಾಡ್ಯಾನ. ಯಾಕಣ್ಣ ಅವನೇ ಮಾಡ್ಯಾನ, ಚರಂತಿ ಮಾಡ್ಯಾನ, ನವನಗರ ಮಾಡ್ಯಾನ. ಮೇಟಿ ಮಗ ಬರ್ಬೇಕ್ರಿ ನಮ್ಗೆ. ಈಗ ಅಂದ್ರೆ ಅಭಿವೃದ್ಧಿ ಆಗತ್ರಿ. ಈರನ್ನ ಚರಂತಿ ಮಠ ಬಂದ್ರೆ ಅಭಿವೃದ್ಧಿ ಆಗಂಗಿಲ್ರಿ. ಬಾಗಲಕೋಟೆ ಮತಕ್ಷೇತ್ರ ಏನೈತಿ, ಕಾಂಗ್ರೆಸ್ ಪಕ್ಷನ ಬರುತ್ತೆ 100ಕ್ಕೆ 100. ನಮ್ಮಿಂದ ವಿಜಯಾನಂದ ಕಾಶ್ಯಪ್ ಅದಾನ್ರಿ ಡನ್. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ಅಮೀನಗಡ ಪಟ್ಟಣದಲ್ಲಿರುವಂಥದ್ದು. ಅಮೀನಗಡ ಪಟ್ಟಣದ ಜನರು ಈ ಉಪಚುನಾವಣೆಯ ಬಗ್ಗೆ ಯಾವ ರೀತಿ ಒಲವನ್ನು ಹೊಂದಿದ್ದಾರೆ, ಹಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಯಾರನ್ನ ಈ ಸಾರಿ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು, ಅಮೀನಗಡದ ಜನತೆ ಇವತ್ತು ಯಾರನ್ನ ಇಲೆಕ್ಟ್ ಮಾಡಿ ಕಳಿಸ್ತಾರೆ ಅನ್ನುವಂಥದ್ದನ್ನ ಅವರ ಬಾಯಿಂದಾನೇ ಕೇಳ್ಕೊಂಡು ಬರೋಣ. ಈ ನಗರದಲ್ಲಿರುವಂತಹ ಜನತೆಯನ್ನ ಮಾತನಾಡಿಸ್ತಾ ಹೋಗೋಣ. ವೀರಣ್ಣ ಚರಂತಿಮಠರು ಹಾಗೆ HY ಮೇಟಿ ಅವರ ಮಕ್ಕಳು ನಿಂದಿರ್ತಾರೆ, ಮಕ್ಕಳಲ್ಲಿ ಒಬ್ಬರು ನಿಂದಿರ್ತಾರೆ ಅನ್ನುವಂತಹ ಮಾತಿದೆ. ಸೊ ಹೀಗಾಗಿ ವೀರಣ್ಣ ಚರಂತಿಮಠರ ಬಗ್ಗೆ ಹಾಗೆ HY ಮೇಟಿ ಅವರ ಮಕ್ಕಳ ಬಗ್ಗೆ ಈ ಒಂದು ಅಮೀನಗಡ ಜನತೆ ಯಾವ ರೀತಿ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ, ಹಾಗೆ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಾವು ಅಮೀನಗಡದಲ್ಲಿದ್ದೇವೆ. ಹಾಗೆ ಜನತೆಯನ್ನು ಹೋಗಿ ಕೇಳ್ಕೊಂಡು ಬರೋಣ ಬನ್ನಿ. ಮುಖ್ಯವಾಗಿ ಅಮೀನಗಡದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ ಏನು ಸಮಸ್ಯೆ ಇದೆ ಅಮೀನಗಡದಲ್ಲಿ ಬಗೆಹರಿಬೇಕಾಗಿರುವಂಥದ್ದು? ಸರ್, ಬಗೆಹರಿಬೇಕಾದ್ರೆ ಏನಿಲ್ಲ ಸರ್. ಫಸ್ಟ್ ಹೇಳಬೇಕಂದ್ರೆ ಈಗ ಎಕ್ಸಾಂಪಲ್ ನಾನು ಕೊಡ್ತೇನೆ. ಆ ಗುಡ್ಡ ಕೊರಿಬೇಕಾದ್ರೆ ಪರ್ಮಿಷನ್ ಕೊಡ್ತಾರೆ. ಅದೇ ಒಂದು ಬಡವರಿಗೆ ಒಂದು ಸ್ವಲ್ಪ ಮನೆ ಕೊಡಿ, ಜಾಗ ಕೊಡಿ ಅಂದರೆ ಕೊಡಲ್ಲ. ಇದು ಇಲ್ಲಿದ್ದ ಪರಿಸ್ಥಿತಿ. ಅಮೀನಗಡಗೆ ಯಾರಿಗೂ ಮನೆಗಳನ್ನ ಅಲಾಟ್ಮೆಂಟ್ ಮಾಡಿಲ್ವಾ? ಇಲ್ಲ ಸರ್, ಮಾಡಿಲ್ಲ. ಎಷ್ಟೋ ವರ್ಷದಿಂದ ಪಾಪ ಗುಡಿಸಲಾಕೊಂಡಿದ್ದಾರೆ. ಇಲ್ಲೇ ನೋಡ್ಬೋದು ನೀವು, ಇದ್ದಾರೆ ನೋಡ್ಕ್ಯಾರು ತುಂಬ ಜನ ಇದ್ದಾರೆ. ನನಗೂ ಸಹ ಮನೆ ಇಲ್ಲ ಸರ್, ನಾನು ಬಾಡಿಗೆ ಮನೇಲಿ ಹೇಳಿದ್ದೀನಿ. ತುಂಬ ಜನ ಹೀಗೆ ಇದ್ದಾರೆ. ಏನಿಲ್ಲ ಸರ್, ಫಸ್ಟ್ ಹೇಳಬೇಕಂದ್ರೆ ಈಗ ಎಕ್ಸಾಂಪಲ್ ನಾನು ಕೊಡ್ತೇನೆ. ಆ ಗುಡ್ಡ ಕೊರಿಬೇಕಾದ್ರೆ ಪರ್ಮಿಷನ್ ಕೊಡ್ತಾರೆ. ಅದೇ ಒಂದು ಬಡವರಿಗೆ ಒಂದು ಸ್ವಲ್ಪ ಮನೆ ಕೊಡಿ, ಜಾಗ ಕೊಡಿ ಅಂದರೆ ಕೊಡಲ್ಲ. ಇದು ಇಲ್ಲಿದ್ದ ಪರಿಸ್ಥಿತಿ. ಅಮೀನಗಡಗೆ ಯಾರಿಗೂ ಮನೆಗಳನ್ನ ಅಲಾಟ್ಮೆಂಟ್ ಮಾಡಿಲ್ವಾ? ಇಲ್ಲ ಸರ್, ಮಾಡಿಲ್ಲ. ಎಷ್ಟೋ ವರ್ಷದಿಂದ ಪಾಪ ಗುಡಿಸಲಾಕೊಂಡಿದ್ದಾರೆ. ಇಲ್ಲೇ ನೋಡ್ಬೋದು ನೀವು, ಇದ್ದಾರೆ ನೋಡ್ಕ್ಯಾರು ತುಂಬ ಜನ ಇದ್ದಾರೆ. ನನಗೂ ಸಹ ಮನೆ ಇಲ್ಲ ಸರ್, ನಾನು ಬಾಡಿಗೆ ಮನೇಲಿ ಹೇಳಿದ್ದೀನಿ. ತುಂಬ ಜನ ಹೀಗೆ ಇದ್ದಾರೆ. ಮನೆಯಲ್ಲಿ ಗುಡ್ಡ ಎಲ್ಲ ಕೊರಿತಿದ್ದಾರೆ, ಮಣ್ಣು ತೆಗಿತಿದ್ದಾರೆ, ಕಲ್ಲು ತೆಗಿತಿದ್ದಾರೆ, ರೋಡ್ ಮಾಡೋಕ್ಕೆಲ್ಲ ಇಲ್ಲೆಲ್ಲ ಇದು ಮಾಡ್ತಿದ್ದಾರೆ. ಅದಕ್ಕೆಲ್ಲ ಜಾಗ ಇದೆ. ಸೊ ಏನು ಹೇಳ್ತೀರಿ ಸರ್, ಅಭಿವೃದ್ಧಿ ವಿಷಯಕ್ಕೆ ಬಂದರೆ ಯಾರು ಪರವಾಗಿಲ್ಲ ಅಂತ? ಅಭಿವೃದ್ಧಿ ಪರವಾಗಿ ಬಂದ್ರೆ ಶಾಸಕರು ಚರಂತಿಮಠ ಅವರು ಎಲ್ಲ ಕೆಲಸ ಮಾಡಿದರು. ಇವರು ಮೇಟಿಯವರು ಮಗ ಚಿರಂಜೀವಿ ಅವರು ಮಾಡ್ತಾರನ್ನೋ ಇದಿದ್ವಿ ಅಭಿಲಾಷ. ಯಾಕಂದ್ರೆ ಸರ್ಕಾರದೊಳಗೆ ಇಲ್ಲಿಕೋರಿಗೆ ಸ್ವಲ್ಪ ಕೆಲಸ ಎರಡಪ್ಪ. ಆಮೇಲೆ ಕಾಲೇಜ್ ಒಂದು ಇದ್ರ ಕಾಲೇಜು, ವೈದ್ಯಕೀಯ ಕಾಲೇಜ್ ಒಂದು ಬಿಡುಗಡೆ ಮಾಡ್ಯಾರ. ಅದೊಂದು ಒಳ್ಳೆಯದು ಮಾಡ್ತಾರೆ. ಇವರು ಅಭಿವೃದ್ಧಿ ಅಧಿಕಾರಿಗಳದಾರ. ಮತ್ತು ಆಮೇಲೆ ನಮ್ಮ ಮೇಟಿ ಸಾಹೇಬ್ರ ಮಗ ಅವರು ಒಳ್ಳೆಯವರು, ಇವರು ಒಳ್ಳೆಯವರು. ಚರಂತಿಮಠರು ಒಳ್ಳೆ ಕಾರ್ಯಕ್ರಮ ಕೊಡ್ತಾರೆ ಅನ್ನೋದು ನಮ್ಮಲ್ಲಿ ಅಭಿಪ್ರಾಯ. ಒಟ್ಟಿನಲ್ಲಿ ಈಗ ಬಾಗಲಕೋಟೆ ಮತಕ್ಷೇತ್ರ ಅಭಿವೃದ್ಧಿ ಹೊಂದಿದೆ ಅಂತಕ್ಕಂಥ ಅಭಿಪ್ರಾಯ ಇನ್ನು ಮುಂದೆ ಡೆವಲಪ್ಮೆಂಟ್ ಆಕತ್ತಂತ ನಮಗೆ ಆಸೆ. ಹೌದು ಸರ್, ಇನ್ನೊಂದೇನೊಂದು ಚರ್ಚೆ ಆಗ್ತದೆ ಅಂತಂದರೆ ಕೇವಲ ಕಾಂಗ್ರೆಸ್ಸು ಬಿಜೆಪಿ ಅದೇ ಆಲದ ಮರಕ್ಕೆ ನಾವೆಲ್ಲ ಜೋತ್ಕೊಂಡು ಬೀಳ್ತಾ ಇದ್ದೀವಿ. ಇಂಥದ್ದೊಂದು ಎಲ್ಲಾದರೂ ಒಂದು ಮನಸ್ಸಿನಲ್ಲಿ ಏನಾದ್ರು ಅನಿಸ್ತಿದ್ಯಾ ಸರ್? ಹೆಂಗೆ ಅಂತ? ಇಲ್ಲ, ಹಂಗೇನಿಲ್ಲ. ಯಾಕಂದ್ರೆ ದೊಡ್ಡ ರಾಷ್ಟ್ರೀಯ ಪಕ್ಷಗಳು ಎರಡು ಇವರಿದ್ರಂದ್ರೆ ಸರ್ಕಾರ ಇರ್ತತೆ ಇಲ್ಲಿ ಮೇಲೆ. ಅವಾಗ ಯಾವ್ದಾರು ಕಾರ್ಯ ಕೆಲಸಗಳು ಆಕ್ಕವಂತ ನಮ್ದು ಅಭಿಪ್ರಾಯ. ಪಕ್ಷೇತರ ಬಂದ್ರೆ ಅಷ್ಟೊಂದು ಇದು ಆಗಂಗಿಲ್ಲ, ಡೆವಲಪ್ಮೆಂಟ್ ಆಗಂಗಿಲ್ಲ ಅಂತ ನಮ್ಮ ಅಭಿಪ್ರಾಯ. ನನಗೆ ಯಡಿಯೂರಪ್ಪ, BJP ಪಕ್ಷ, ಮೋದಿ ಅವರು ಅಂತಂದ್ರೆ ಭಾಳ ಪ್ರೀತಿ. ಈಗ ಅದು ರಾಷ್ಟ್ರೀಯ ಮಟ್ಟದಲ್ಲಾಯ್ತು ಸರ್, ಈಗ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಾಯ್ತು. ಈಗ ನಮ್ಮ ಬಾಗಲಕೋಟೆ ಮತಕ್ಷೇತ್ರಕ್ಕೆ ನಮ್ಮ ಚರಂತಿ ಮಠ ಅಂದ್ರೆ ಅಭಿವೃದ್ಧಿ ಅಂತ ಹೇಳಿ ಅಭಿವೃದ್ಧಿ. ಇಲ್ಕಂತಂದ್ರೆ ಯಾರು ಮಾಡೋಕ್ಕಾಗಲ್ಲ. ಎಲ್ಲ ಈಗ ನವನಗರ ಸೃಷ್ಟಿ ಮಾಡ್ಬೇಕಂತಂದ್ರೆ ಅವನೇ ಮಾಡ್ಯಾನ. ಯಾಕಣ್ಣ ಅವನೇ ಮಾಡ್ಯಾನ, ಚರಂತಿ ಮಾಡ್ಯಾನ, ನವನಗರ ಮಾಡ್ಯಾನ. ಎಲ್ಲ ಈಗ ಒಂದು ಇದು ಆಯ್ತು, ಕುಮಾರೇಶ್ವರ ದವಾಖಾನೆ ಆಯ್ತು, ಎಲ್ಲ ಆಯ್ತು. ಓಕೆ, ಎಲ್ಲ ಮಾಡ್ಯಾನ. ಓಕೆ, ಅಂದ್ರೆ ಈ ಸಾರಿ ವೀರಣ್ಣ ಚರಂತಿಮಠರು ಬಂದ್ರೆ ಬಾಗಲಕೋಟೆ ಅಭಿವೃದ್ಧಿ ಆಗುತ್ತಾ, ನಮ್ಮ ಜಿಲ್ಲೆನ ಆಗುತ್ತಾ. ಓಕೆ ಸರ್, ಬಾಗಲಕೋಟೆ ಅನಿಸ್ತಾ ಇಲ್ಲ, ನಮ್ಮ ಜಿಲ್ಲೆನ ಆಗುತ್ತೆ. HY ಮೇಟಿ ಮಗ ಬರ್ಬೇಕ್ರಿ ನಮ್ಗೆ. ಈಗ ಅಂದ್ರೆ ಅಭಿವೃದ್ಧಿ ಆಗತ್ರಿ. ಈರನ್ನ ಚರಂತಿಮಠ ಬಂದ್ರೆ ಅಭಿವೃದ್ಧಿ ಆಗಂಗಿಲ್ರಿ. ಈಗ ಅವರು ಸಹ HY ಮೇಟಿ ಅವರ ಮಗ ಹೊಸದಾಗಿ ಒಂದು ಅಭಿಲಾಷೆ ಇಟ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗಾಗಿ ನೀವು ಅವ್ರಿಗೆ ಸಪೋರ್ಟ್ ಇದೀರಿ ಅಂತ? ಸಪೋರ್ಟ್ ಅದೀರಿ, ಎನಿ ಕಂಡೀಷನ್ ಸಪೋರ್ಟ್ ಇದೀವಿ. ಓಕೆ ಸರ್, ಹಾಗಾದ್ರೆ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತೀರಿ? ಅಭಿವೃದ್ಧಿ ಸಾಧ್ಯ ಅನ್ನಕಂಡ್ರಿ. ಬಾಗಲಕೋಟೆ ಮತಕ್ಷೇತ್ರ ಏನೈತಿ, ಕಾಂಗ್ರೆಸ್ ಪಕ್ಷನ ಬರುತ್ತೆ 100ಕ್ಕೆ 100. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮಿಂದ ವಿಜಯಾನಂದ ಕಾಶ್ಯಪ್ ಅದಾನ್ರಿ ಡನ್. ಯಾವ ಸರ್ಕಾರ ಬಂದ್ರೆ ಬಾಗಲಕೋಟೆ ಮತಕ್ಷೇತ್ರ ಅಭಿವೃದ್ಧಿ ಹೊಂದುತ್ತೆ ಅಂತಕ್ಕಂಥ? ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸೇ ಬರಬೇಕು.
ಅಂದರೆ ಈಗ ಚಾಯ್ ಮೇಟಿ ಅವರ ಪುತ್ರರಾಗಿರುವಂತಹ ಮಲ್ಲಿಕಾರ್ಜುನ್ ಮೇಟಿ ಮತ್ತು ಉಮೇಶ್ ಮೇಟಿ ಇವರ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅನ್ನುವಂತಹ ಸಂಭವನೀಯತೆ ಇದೆ. ಸೊ ಹೇಗೆ ಅನ್ಸುತ್ತೆ ಅಂತ? ಎಚ್ ವೈ ಮೇಟಿ ಅವರ ಮಗಗೆ ಕೊಡಬೇಕು ರೀ. ಓಕೆ, ಅವ್ರು ಬಂದರೆ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತೀರಾ? ಅಭಿವೃದ್ಧಿ ಆಗುತ್ತೆ. ಓಕೆ ಸರ್. ಹೌದು ಸರ್. ಇನ್ನು ಬಿಜೆಪಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಬಿಜೆಪಿ ಏನು ಇಂಪ್ರೂವ್ ಆಗಲ್ಲ ಸರ್ ನಮ್ಗೆ. ಓಕೆ. ಕಾಂಗ್ರೆಸ್ ಬಂದ್ರೆ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಅಂತ? ಆಗುತ್ತೆ. ಹೌದು ಸರ್, ಅಮ್ಮಿನಗಡೆ ತಾವು ಹ್ಞೂ ಸರ್ ಅಮೀನ್ಗಢ ಈಗ ಬಾಗಲಕೋಟೆ ಮತಕ್ಷೇತ್ರ ಉಪಚುನಾವಣೆ ಘೋಷಣೆ ಆಗುವಂತ ಹಂತದಲ್ಲಿದೆ. ಸೊ ಯಾವ ಸರ್ಕಾರ ಬಂದ್ರೆ ಅಭಿವೃದ್ಧಿ ಅಮ್ಮಿನಗಡೆ ಅಂತ? ಅಮೀನ್ಗಢ ಸರ್ ಅಮೀನ್ಗಢದಾಗ ಅಲ್ಲಿ ಸುತ್ತು ಅಭಿವೃದ್ಧಿ ಮಾತಾಡ್ರಿ. ಅಭಿವೃದ್ಧಿ ಆಗುತ್ತೆ ಸರ್. ಇಲ್ಲಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಗೋ ಚಾನ್ಸಸ್ಸೇ ಭಾಳ ಇದು. ಕಾಂಗ್ರೆಸ್ ಜಾಸ್ತಿ ಅಂತ ಇಲ್ಲಿ ಜನ ಇರೋದು ಆಗೋದು ಹಳೆ ಮಕ ಹೋಯ್ತೀಗ, ಹೊಸ ಮಕ ಬಂದಿದೆ. ಹಳೆ ಮಕ ಬಿಜೆಪಿನೇ ಕೆಲಸ ಆಗೋದು ಇಲ್ಲಿ ಹಳೆ ಮಕ್ಕ ಬಿಜೆಪಿನೇ ಬರುತ್ತೆ ಅಂತ ಬರುತ್ತೆ ಅಂತ. ಆ ಲೆಕ್ಕ ಇದೆ ಸರ್. ಮತ್ತು ಮೇಲಾಗಿ ಇಲ್ಲಿ ಒಂದು ಅಭಿವೃದ್ಧಿ ಒಳಗೆ ಜನಸಂಖ್ಯೆ ಕಾಸ್ಟು ಪಂಚಮ ಸಾಲಿ ಗಾನ್ಗೇರು ಅದರ್ ಕಾಸ್ಟು ಜಾತಿ ಬೇಗ ಆ ಲೆಕ್ಕಕ್ಕಿದೆ ಸರ್. ಓಕೆ, ಅಂದ್ರೆ ಈಗ ಬಾಗಲಕೋಟೆಯಲ್ಲಿ ಈ ಸಾರಿ ಬಿಜೆಪಿ ಅಂತ ಹೇಳ್ತೀವಿ. ಹಾಂ ಬಿಜೆಪಿ ಆಗೋದೇ ಇವತ್ತು. ಹಾಂ ಅಂದ್ರೆ ಸರ್. ಈಗ ಇನ್ನೊಂದು ಈಗ ಛಾ ಮೇಟಿಯ ನಂತರ ಅವರ ಮಕ್ಕಳಿಗೆ ಟಿಕೆಟ್ ಕೊಡಬೇಕು ಅಂತ ಇದೆ. ಚಾಯ್ ಮೇಟಿಗೆ ಮಕ್ಕಳು ಇಲ್ಲ ರೀ ಸರ್, ಮಗಳೂ ಇಲ್ಲ. ಅದು ಏನು ಹಳೆ ಕ್ಯಾಂಡಿಡೇಟ್ಗೆ ಕೊಡ್ತಾರೆ. ಹಳೆ ಕ್ಯಾಂಡಿಡೇಟ್ ಬರೋದು ಗ್ಯಾರಂಟಿ ಸರ್. ಹಾಂ ಅವ್ರು ಬಂದರೂ ಅದೃಷ್ಟ, ಅವ್ರಿಗೆ ಇಲ್ಲ ಅನ್ನೋದಿಲ್ಲ. ಯಾಕಂತ ತಂದೆ ಮಾಡ್ದಂಗೆ ಮಗಗೂ ಬರ್ಬೋದು ಏನೋ ಚಾನ್ಸಸ್ ಗೊತ್ತಿಲ್ಲ. ಜನರ ಬಗ್ಗೆ ಅಭಿಮಾನ, ಜನರ ಬಗ್ಗೆ ಇರುವ ಸ್ವಾಭಿಮಾನ ನಾವಿದ್ದದಷ್ಟೇ ಹೇಳಿದೆ ಸರ್. ಸೊ ಅಮ್ಮಿನಗಡೆ ಹೇಗಿದೆ ಡೆವಲಪ್ಮೆಂಟ್ಸ್? ಹೇಗೆ ಡೆವಲಪ್ಮೆಂಟು ಇಲ್ಲಿ ಅದರ್ ಕಾಸ್ಟ್ ನೇಕಾರಿಕೆ ಇದೆ. ಎಲ್ಲ ನೇಕ ಅವರು ಕಾಂಗ್ರೆಸ್ಸು, ಪಂಚಮ ಸಾಲಿ ಈ ಥರ ಅದರ್ ಕಾಸ್ಟ್ ಇದ್ದುದೆಲ್ಲ ಬಿ ಜೆ ಪಿ. ಮತ್ತು ಮೇಲಾಗಿ ಅರ್ಧ ಕಾಂಗ್ರೆಸ್ಸು ಅರ್ಧ ಬಿ ಜೆ ಪಿ ಲೋಡಿಂಗ್ ಇರೋದು ಸರ್. ಬರಲಿ. ಅಮ್ಮಿನಗಡೆ ಡೆವಲಪ್ಮೆಂಟ್ ಆಗಿದೆಯಾ ಹೇಗೆ ಅಂತ? ಅಮೀನ್ಗಢ ಡೆವಲಪ್ಮೆಂಟ್ ಆಗಿದೆ ಸರ್. ಅಂದ್ರೆ ಇಲ್ಲಿನ ಸೌಕರ್ಯಗಳ ನೀರಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು ಆಗಿದೆ ಆಗಿದೆ ಸರ್. ಆಗಿದೆ ಸರ್. ಆಗಿದೆ ಸರ್. ಸರಿ ಸರ್. ಆರಾಮದಿರೇ ಸರ್? ಈಗ ಉಪಚುನಾವಣೆ ಬಾಗಲಕೋಟೆಗೆ ಇನ್ನೇನು ಘೋಷಣೆ ಆಗುತ್ತೆ ಸರ್. ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಎರಡೂ ಪರಸ್ಪರ ಪೈಪೋಟಿ ಇರುವಂತೆ ಈಗ ಭಾಸವಾಗ್ತಾ ಇದೆ. ಯಾಕೆಂತಂದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದ್ರಿಂದ ಪ್ರಬಲ ಪೈಪೋಟಿ ಬಿಜೆಪಿಗೆ. ಸೊ ಹೀಗಾಗಿ ಯಾವ ಪಕ್ಷ ಬರುವಂತಹ ನಿರೀಕ್ಷೆ ಇದೆ ಮತ್ತು ಯಾವ ಪಕ್ಷ ಬಂದ್ರೆ ಅಭಿವೃದ್ಧಿ ಆಗುತ್ತೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಅಮ್ಮಿನಗಡೆ ವಿಷಯಕ್ಕೆ ಬಂದರೆ ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ಸೇ ಯಾಕೆ ಅಂತ ಅನ್ನುವಂಥದ್ದು? ಅಂದ ಅನುಕಂಪ ಇದ ಮ್ಯಾಗ ಕಾಂಗ್ರೆಸ್ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಈಗ ಅನುಕಂಪವನ್ನು ಹೊರತುಪಡಿಸಿದ್ರೆ ಸರ್ ಡೆವಲಪ್ಮೆಂಟ್ ವಿಷಯಕ್ಕೆ ಬಂದರೆ ಯಾವ ಪಕ್ಷ ಅಂತ? ಕಾಂಗ್ರೆಸ್ನ ಆಗಿರ್ಬೋದು ಅಥವಾ ಅನ್ನೋದರ ಬಿಜೆಪಿನ ಆಗಿರ್ಬೋದು, ಯಾವುದು ನಿಮ್ಮ ಪ್ರಕಾರ? ಬಿಜೆಪಿ ಈಗ ಒಂದು ಸರ್ ಒಂದು ಮಾತು ಹೇಳ್ತೀರಿ ನೀವು, ಡೆವಲಪ್ಮೆಂಟ್ ಬಿಜೆಪಿ ಬರೋದು ಕಾಂಗ್ರೆಸ್ಸು ಅಂತ ಹೇಳಿ. ಸೊ ಇದನ್ನೆಲ್ಲ ನೋಡ್ತಾ ಹೋದಾಗ ಅಮ್ಮಿನಗಡೆಯಲ್ಲಿ ಯಾವ ರೀತಿ ಸಪೋರ್ಟ್ ಇರುವಂಥದ್ದು? ಕಾಂಗ್ರೆಸ್ಗೆ ಸಪೋರ್ಟ್. ಓಕೆ, ಕಾಂಗ್ರೆಸ್ ಎಲ್ಲರೂ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಶಿಕ್ಷಣವಂತರ ವಿದ್ಯಾವಂತರಿದ್ದಾರೆ. ಕೊನೆದ್ದು ಇಲ್ಲಿ ನೇಕಾರ ವಿವರ್ಸ್ ಜನಾಂಗ ಇರೋದು ಹೆಚ್ಚು. ಆಮೇಲೆ ನೆಕ್ಸ್ಟ್ ಏನು ಗೊತ್ತ, ನಮ್ಮ ಕೆಲವೊಂದು ಬೇರೆ ರಾಜ್ಯದಿಂದ ಇಲ್ಲಿ ಬಂದವರಿಗೆ ಸಪೋರ್ಟ್ ಮಾಡ್ತಾರೆ. ಕಾಂಗ್ರೆಸ್ನವರು ದಬ್ಬಾಳಿಕೆ ಮಾಡ್ತಾರಂತ ಅನ್ನಂಗಿಲ್ಲ. ಈ ಬಿ ಜೆ ಪಿಯವರು ಹೆಂಗಿತ್ತು ಅವ್ರ ಅಭಿವೃದ್ಧಿಗೆ ಮೂಲ ಮಂತ್ರ ಅವ್ರದ್ದು. ನೆಕ್ಸ್ಟ್ ಏನು ಗೊತ್ತನ, ನಾನು ಅಂತೀನಿ ಇಷ್ಟು MLA MP ಇದ್ದಾರೆ ಎಲ್ಲ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ಒಬ್ಬರು ನಿರುದ್ಯೋಗಿ ಕೆಲಸ ಕೊಡಿಸಲ್ಲ. ನನ್ನದೊಂದು ನೋವು, ತುಂಬ ನೋವಿದೆ. ಯಾಕಂದರೆ ಒಬ್ಬ ಆಟೋ ಚಾಲಕ ಇರ್ಬೋದು, ಒಬ್ಬ ನೇಕಾರ ಇರ್ಬೋದು, ಒಬ್ಬ ದುಡಿ ಕಾರ್ಮಿಕರಿರ್ಬೋದು, ಮತ್ತು ಮಗದೊಂದು ಆ ಕೆಲಸಗಳನ್ನು ಹುಟ್ಟಿಸುವಂಥ ಕೆಲಸನ MLA ಆಗಲಿ MP ಆಗಲಿ ಆ ಕೆಲಸನ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ. ಏನಕ್ಕೆ ಅಂತಂದರೆ ಈ ಮಾತನ್ನು ಪಬ್ಲಿಕ್ ಇರಲಿ ಯಾರೇ ಇರಲಿ, ನಾನೊಬ್ಬ ಜನಸಾಮಾನ್ಯ. ಈ ಮಾತನ್ನು ಏನಕ್ಕೆ ಇಚ್ಛೆ ಪಡ್ತೀನಿ ಅಂತಂದರೆ, ಉದ್ಯೋಗಿಗಳಿಗೆ ಕೆಲಸ ಕೊಡುವಂಥ ಕೆಲಸ ಆಗಬೇಕು. ಯಾವುದೇ ಸರ್ಕಾರ ಬರಲಿ, ನಾ ಕಾಂಗ್ರೆಸ್ನೂ ಅಲ್ಲ BJPನೂ ಅಲ್ಲ. ಏನಕ್ಕೆ ನಾನಲ್ಲ ಅಂತಂದರೆ ಉತ್ತರ ಏನು ಗೊತ್ತಾ, ಈಗ ನೋಡಿ ಈ ಬಸ್ ಫ್ರೀ ಮಾಡಿದರು, ಜನಗಳಿಗೆ ಎಷ್ಟು ತೊಂದರೆ ಇದೆ. ನಮ್ಮ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ನಮ್ಮನ್ನ ತಿಂದು ನಮ್ಮ ಜನಗಳಿಗೆ ಮೋಸ ಆಗಬಾರ್ದು ಅಂತ ನನ್ನ ಉದ್ದೇಶ. ಓಕೆ ಸರ್, ಇನ್ನು ಅಭಿವೃದ್ಧಿ ಆಗ್ತಾ ಇದೆಯಾ ಅಮ್ಮಿನಗಡ? ಇಲ್ಲ ಸರ್, ಜೀರೋ ಇದೆ. ಯಾಕೆ ಜೀರೋ ಅಂತ ಅದನ್ನು ಹೇಳ್ತೀನಿ. ಕೆಲವೊಂದು ಕಡೆ CC ರೋಡ್ ಹಾಕಿದ್ದಾರೆ. ಆ CC ರೋಡಲ್ಲಿ ಏನು ಗೊತ್ತಾ, ಜನಗಳಿಗೆ ಯಾವ ಥರ ತೊಂದರೆ ಅಂದರೆ, ಒಂದು ವೆಹಿಕಲ್ ಹೋಗಲ್ಲ. ಎಷ್ಟು 33 ಕೋಟಿ ಯೋಜನೆ ಇದೆ ಜಲಮಂಡಳಿದು, ತಮಗೆಲ್ಲ ಗೊತ್ತಿರೋ ವಿಷಯ. ಯಾವ ಥರ ಪ್ರತಿಯೊಂದು ರಸ್ತೆ ವೀಕ್ಷಣೆ ಮಾಡ್ಬೋದು ತಾವುಗಳು.
ಅದು ಯಾವ ಥರ ಇದೆ ಅಂತಂದರೆ ಜನಕ್ಕೆ ಉಪಯೋಗ ಅಂತ ಕೆಲಸ ಮಾಡಬೇಕು. ಜನಪರ ಕೆಲಸ ಮಾಡಿದ್ರೆ ಜನರು ಹೃದಯಲ್ಲಿ ಇಟ್ಕೊತಾರೆ. ಕೆಲಸ ಮಾಡಲಿಲ್ಲ ಅಂದರೆ ಇಟ್ಕೊಳ್ಳಲ್ಲ, ಯಾರನ್ನೂ ಇಟ್ಕೊಳ್ಳಲ್ಲ. ಈಗ ತಾವುಗಳು ಹೇಳಿದ್ರಿ ಎಚ್ ಒ ಮೆಟಿಯವರು ವ್ಯಕ್ತಿಗಳು ಚಲೋ ಇಲ್ಲ ನಂಗಲ್ಲ. ಚಿರಂತಿ ಮಠರು ಚಲೋ. ಚಿರಂತಿ ಮಠರು ಏನು ಮಾಡ್ತಾರೆ, ನೇರವಾಗಿ ಅನ್ನೋದನ್ನ ಬರ್ರಪ್ಪ ಏನು ಬೇಕು ನಿಮಗೆ ಕೆಲಸ ಅವ್ರಂಗೆ. ಇವ್ರು ಏನಂತಾರೆ ಮೆಟಿ ಸಾಹೇಬರು ಎಲ್ಲರೂ ನಂಬೋ ಅಂತೇಳಿ ಹತ್ತಿ ಕರ್ಕೊಳ್ಳೋರು. ಅವ್ರ ಹಿಂದೆ ಇರೋ ಹಿಂಬಾಲಕರ ಸರಿ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ. ಎಮ್ ಎಲ್ ಎ ಚಲೋ ಅಲ್ಲ ಅಂತ ಅನ್ನಂಗಿಲ್ಲ. ಇವ್ರು ಏನು ಮಾಡ್ತಾರೆ, ಇವ್ರು ಮಾತಾಡೋ ರೀತಿ ರಿವಾಜು ಮೇಟಿಯವ್ರು ಯಾವಾಗಲೂ ಚಲೋನೇ. ಚರಂತಿ ಮಠರು ನೇರವಾಗಿ ಮಾತಾಡ್ತಾರೆ, ನೇರ ದೃಷ್ಟಿ ಅವ್ರದ್ದು, ನೇರ ದಿಟ್ಟ ನಿರಂತರ ಇದ್ದಂಗೆ ಅವರು. ರಾಂಗ್ ಮಾತಾಡೋದಲ್ರಿ, ರಾಂಗ್ ಮಾತಾಡೋದು ಅವರು ಅಭಿಪ್ರಾಯ. ಸರ್, ಇನ್ನು ಬಾಗಲಕೋಟೆಯಲ್ಲಿ ಚರ್ಚೆ ಏನು ಅಂತಂದರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದೇ ಚರ್ಚೆ ಇದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಅವರಲ್ಲೂ ಸಹ ಭಿನ್ನಾಭಿಪ್ರಾಯ, ಹಾಗೆ ಬಿ ಜೆ ಪಿಯಲ್ಲೂ ಸಹ ಭಿನ್ನಾಭಿಪ್ರಾಯ ಅನ್ನುವಂತಹ ಮಾತುಗಳಿದೆ ಸರ್. ಈಗ ಡೆವಲಪ್ಮೆಂಟ್ ಅದನ್ನೆಲ್ಲ ಬಿಟ್ಟು ಬಿಡೋಣ ನಾವು. ಈಗ ಡೆವಲಪ್ಮೆಂಟ್ ವಿಷಯಕ್ಕೆ ಬಂದರೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಬಂದರೆ ನಮ್ಮ ಬಾಗಲಕೋಟೆ ಮತಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಸರ, ನಮ್ಮ ಬಾಗಲಕೋಟೆ ಮತಕ್ಷೇತ್ರದೊಳಗೆ ಈಗಾಗಲೇ ಎಸ್ ವಾ ಮೇಟಿ ಅವರ ಒಂದು ನಿಧನದಿಂದ ತೆರವಾದಂಥ ಒಂದು ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷನೇ ನಮ್ಮಲ್ಲಿ ಹೆಚ್ಚು ಒಲವೈತಿ. ಯಾಕಪ್ಪ ಅಂತಂದ್ರೆ ಅವರು ಮಾಡಿದಂಥ ಒಂದು ಸಾಧನೆಗಳು ಇವತ್ತಿನ ಮಿತಿಗೆ. ನಂತರ ಅವರ ಕುಟುಂಬದಲ್ಲಿರ್ತಕ್ಕಂಥ ಅವರ ಪುತ್ರರಿಗೆ ಮಲ್ಲಿಕಾರ್ಜುನ ಮತ್ತು ಉಮೇಶ ಇವರಿಬ್ಬರ ನಡುವೆ ನಾವು ವಿಚಾರ ಮಾಡಿದಾಗ ಅಥವಾ ಇಲ್ಲಿ ಸಾರ್ವಜನಿಕರ ಒಂದು ಅಭಿಪ್ರಾಯದ ಮೇರೆಗೆ ಒಟ್ಟು ಯಾರಿಗೆ ಕೊಟ್ಟರು ಒಳ್ಳೆಯದಾಗತ್ತೆ. ಇವತ್ತು ಮಲ್ಲನೂ ಕೊಟ್ಟರು ಒಳ್ಳೆಯದಾಗುತ್ತೆ, ಉಮೇಶ್ ಅವ್ರಿಗೂ ಕೊಟ್ಟರು ಒಳ್ಳೆಯದಾಗುತ್ತೆ. ನಂತರ ಇಲ್ಲಿ ಹೆಚ್ಚಿನ ನಮ್ಮ ಬಾಗಲಕೋಟೆ ಮತಕ್ಷೇತ್ರದಾಗ ನಮ್ಮದು ಗ್ರಾಮೀಣ ಪ್ರದೇಶಗಳು ಹೆಚ್ಚದ. ಸಿಟಿ ಲೆವೆಲ್ನಾಗ ಬಿ ಜೆ ಪಿ ಅವ್ರು ಇರ್ಬೋದು, ಬಟ್ ನಮ್ಮ ಗ್ರಾಮೀಣ ಪ್ರದೇಶದೊಳಗೆ ಕಾಂಗ್ರೆಸ್ನೇ ಹೆಚ್ಚು ಮತಗಳನ್ನು ತೆಗೆದುಕೊಳ್ತಾ ಅಂತಕ್ಕಂಥ ನಮ್ಮ ಒಂದು ಎಲ್ಲರ ಒಂದು ಅಭಿಪ್ರಾಯ. ಒಂದು ಆಹಾರದ ಒಂದು ಸಿದ್ದರಾಮಯ್ಯನವರ ಒಂದು ಯೋಜನೆ ನಿಜವಾಗಿಯೂ ಹೆಣ್ಣುಮಕ್ಕಳು ಭಾಳಷ್ಟು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ರಾಜ್ಯದಾಗ ನಾವು ಇನ್ನು ಮುಂದೂ ನೋಡೋದಿಲ್ಲ, ಹಿಂದೂ ನೋಡೋದಿಲ್ಲ. ಅಂಥ ಒಬ್ಬ ದಿಟ್ಟ ನಾಯಕನನ್ನು ನಾವು ಅವನಿಗೆ ಬೆಂಬಲ ಸೂಚಿಸ್ತೀವಂತ ಮಹಿಳೆಯರು ಕೂಡ ಒಂದು ಒಗ್ಗಟ್ಟಿನಿಂದ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸರ್, ಇನ್ನು ಕೊನೆಯದಾಗಿ ಎಚ್ ವೈ ಮೇಟಿ ಅವರನ್ನು ನಾವು ನೆನೆಯೋದಾದರೆ ಬಹಳ ಸೌಮ್ಯವಾಗಿರುವಂತಹ ವ್ಯಕ್ತಿ, ನಂತರ ಎಲ್ಲರನ್ನು ಹಚ್ಕೊಂಡು ಸಮಾಧಾನದಿಂದ ಕರೆದುಕೊಂಡು ಹೋಗುವಂತಹ ವ್ಯಕ್ತಿ. ಆ ನಿಟ್ಟಿನಲ್ಲಿ ಅವರ ಮಕ್ಕಳಲ್ಲಿ ಒಬ್ಬರು ಬಂದರೆ ಅವರು ಸಹ ಅದೇ ರೀತಿ ವರ್ತನೆಯನ್ನು ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಮ್ಮ ಮತಕ್ಷೇತ್ರದ ಜನ ಇದ್ದಾರೆ. ಸರ್, ಕೊನೆಯದಾಗಿ ಏನು ಹೇಳ್ತೀರಿ, ಅವರ ಕುಟುಂಬದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಜವಾಗಿಯೂ ಅವರ ಕುಟುಂಬ ಒಂದು ಒಳ್ಳೆಯ ಸುಸಂಸ್ಕೃತ ಕುಟುಂಬ, ನಂತರ ರೈತರ ಒಂದು ಕುಟುಂಬ. ನಿಜವಾಗಿಯೂ 40 ವರ್ಷಗಳವರೆಗೆ ದೀರ್ಘವಾಗಿ ಒಂದು ಅಧಿಕಾರಾವಧಿಯನ್ನು ಮುಗಿಸಿದಂಥ ಎಚ್ ವಾ ಮೇಟಿ ಅವರು ಬಹಳಷ್ಟು ಒಳ್ಳೆಯ ವ್ಯಕ್ತಿಗಳು. ಅವರ ಸ್ವಭಾವ, ಅವರ ನಡೆ, ಅದರಂತೆ ಅವ್ರ ಮಕ್ಕಳು ಕೂಡ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಾರ. ಅದಕ್ಕೆ ಹೀಗಾಗಿ ನಮ್ಮಲ್ಲಿ ಕಾಂಗ್ರೆಸ್ ಹೆಚ್ಚು ಒಲವನ್ನು ತೋರ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಹನುಮಂತ ಮೀನಪ್ಪ ಹುಲ್ಲಿಕೇರಿ. ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಯಮನಪ್ಪ ನಾಗರಾಳ, ನಮ್ಮ ಹಿರಿಯರಾದಂಥ ಮಹೇಶ್ ನಾಗರಾಳ, ನಮ್ಮ ಗ್ಯಾರಂಟಿ ಯೋಜನೆಯ ಸದಸ್ಯರಾದಂಥ ರವಿ ಅನ್ವಲ್ ಅವರು, ನಮ್ಮ PKPS ಉಪಾಧ್ಯಕ್ಷರಾದಂಥ ಮೈಲೇರಪ್ಪ ನರಿ ಅವರು, ಹಾಗೂ ಮಂಜು, ಹಾಗೂ ಇತರ ನಮ್ಮ ಎಲ್ಲ ಹನುಮಂತ ಕತ್ತಿ ನಮ್ಮ ಸಮುದಾಯದವರು, ಹಾಗೂ ನಮ್ಮ ಪ್ರಸಿದ್ಧ ಕರದಂಟಿನ ಮಾಲೀಕರಾದಂಥ ಖಾದ್ರಿ ಅವರು ಕೂಡ ಈ ಒಂದು ವೇದಿಕೆಗೆ ಬಂದಾರ. ಜೊತೆಗೆ ನಮ್ಮ ಶಾಂತಗಿರಿ ಇವರು ಕೂಡ, ಅವರು ಒಬ್ಬ ಒಳ್ಳೆ ವ್ಯಕ್ತಿ, ಶೇಖಣ್ಣ ಶಾಂತಗಿರಿ ಅಂತ. ಮೊದಲಿಗೆ ನಮ್ಮ ಎಚ್ ವಾ ಮೇಟಿ ಅವರು ನಿಧನರಾಗಿದ್ದಾರೆ. ಅದಕ್ಕೆ ನಾವು ಸಂತಾಪ ಸೂಚನೆ ಮಾಡಿ, ಈಗ ಗ್ಯಾರಂಟಿ ಯೋಜನೆ ಬಗ್ಗೆ ಎಲ್ಲ ಮಹಿಳೆಯರು ಆಮೇಲೆ ಸಶಕ್ತರಾಗಿದ್ದಾರೆ. ಅವರು ಸ್ವಾವಲಂಬಿ ಜೀವನ ಕಟ್ಕೊಂಡಿದ್ದಾರೆ. ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಮಾದರಿಯಾಗಿದೆ. ಈಗ ವಿದ್ಯಾಶ್ರೀ ಆಗಿರ್ಬೋದು, ಆಮೇಲೆ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಏನು ಬಡವರಿಗೆ ಅಕ್ಕಿ ಕೊಡುವಂಥದ್ದು ಆಗಿರ್ಬೋದು, ಎಲ್ಲ ಬಡವರು ತಮ್ಮ 2 ಹೊತ್ತಿನ ಊಟ ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಅದು ನಮ್ಮ ಸಿದ್ದರಾಮಯ್ಯನವರ ಒಂದು ಈ ಗ್ಯಾರಂಟಿ ಯೋಜನೆಗಳ ಆಕಾಂಕ್ಷೆ. ಬಡವರಿಗೆ ನೇರವಾಗಿ ತಲುಪಬೇಕು, ಅವರಿಗೆ ಅಕೌಂಟಿಗೆ ಹೋಗಬೇಕು. ಏನು ಗೃಹಲಕ್ಷ್ಮಿ ಅಮೌಂಟ್ ಏನಿದೆ, ಒಂದು ಮನಿ ಹಿರಿಯ ಜೀವಿಗೆ ಹೋಗಬೇಕು ಅಂತ ಅವ್ರ ಆಸೆ ಇತ್ತು. ಅದರ ಪ್ರಕಾರ ಎಲ್ಲ ಆಗಿದೆ. ಹಿರಿಯರಂದ್ರೆ ಮಾತಾಡ್ತಾರಂತ ನಾವು ಮಾಡಿ ಮತ್ತೇನಿಲ್ಲ. ಈಗ ರೀ ಅಮ್ಮಿನಗಡೆ ಪಟ್ಟಣ ರಾಜ್ಯಕ್ಕೆ ಹೆಸರು ವಾಸಿ ಇದು ಪಟ್ಟಣ. ಯಾಕೆ ಅಮ್ಮಿನಗಡ, ಕರದಂಟು ಇಂಥದ್ದೆಲ್ಲ ನೋಡಿದಾಗ ಅಮ್ಮಿನಗಡ ಇನ್ನಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿತ್ತು.
ಇನ್ನೂ ಹಂಗೈತಿ ಅಂತೇಳಿ ಕೆಲವು ಜನ ಮಾತಾಡ್ಕೊಳ್ತಾರ. ಇಲ್ಲಿ ರಾಜಕಾರಣಿಗಳು ಹೆಂಗ, ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾರಿಲ್ಲ, ಇಲ್ಲಿನ ನಾಯಕರು ಹೆಂಗದಾರ, ಯಾವ ಪಕ್ಷ ಬಂದ್ರೆ ಅಮೀನ್ಗಡ ಚಲೋ ಆಗತ್ತಂತ ನಿಮ್ಮ ಅಭಿಪ್ರಾಯ? ಯಾವ ಪಕ್ಷ ಬಂದ್ರ ಏನೈತಿ ಎಲ್ಲರೂ ಅವರ ಹೌದಲ್ರಿ. ಯಾಕ್ರಿ ಅಭಿವೃದ್ಧಿ ಮಾಡಿಲ್ಲ ಒಟ್ಟ ಅಮೀನ್ಗಡನ? ಅಭಿವೃದ್ಧಿ ಏನಾಗಿದ್ರಿ ಎಲ್ಲ ನಡುವರಾಗ ರೋಡ್ ಇಟ್ಕೊಂತಾರ. ಇದು ಅಭಿವೃದ್ಧಿ ಅಂದ್ರೆ ಏನೈತಿ? ಈ ಸಿ ರಸ್ತೆ, ನೀರು ನೀರಿನ ಆಗ್ಯಾವಲ್ಲ ಅದಾವು. 8 ದಿವಸಕ್ಕೊಮ್ಮೆ ನೀರು ಬಿಡ್ತಾರ, ಮತ್ತೇನೈತಿ? ಅಮೀನ್ಗಡ ಅಮೃತ ನಗರ ಅಂತಿತ್ತು ಹಿಂದಕ್ಕೆ. ಯಾವ ನಗರ ಸರ್? ಅಮೃತ ನಗರ ಅಂತಿದ್ರ. ಅಮೃತ ನಗರ. ಹೊಳ್ಳಿ ಅಮೀನ್ಗಡ ನೀವು ಹೇಳಿರಲ್ಲ, ಅಮೀನ್ಗಡ ಪ್ರಸಿದ್ಧ ಕರದಂಟು ಅಂತೇಳಿ. ಆ ಥರಾಗಿ ಅಮೀನ್ಗಡ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ, ಮತ್ತೇನಿಲ್ಲ. ಯಾವ್ದೇ ಪಕ್ಷ ಬಂದರೂ ಮಾಡಬೇಕು, ಅಭಿವೃದ್ಧಿ ಆಗ್ಬೇಕು, ಅಮೀನ್ಗಡ ಸುಧಾರಣೆ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ.